ನೀವು ಐಸ್ ಕ್ರೀಮ್ ತಿಂತಾ ಇರಿ. ಹೇಮಾ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದಿವಸ ಬೆಳಿಗ್ಗೆ ಕಾಫಿ ಜೊತೆ ಜೇನು ಕೊಡ್ತಿದ್ದೆ ಹೇಮಾ, ನೀನೇನ ಅಂತ ನೋಡಿದೆ. ಇಲ್ಲ, ಆ ಹೇಮಾ ಬೆಂಕಿ ಅಪಘಾತದಲ್ಲಿ ಸತ್ತು ಹೋದ್ಲು. ಇವಳು ಅವಳ ಕೆಲಸಕ್ಕೆ ಬಾರದ ಬರೀ ನೆರಳು. ಅವಳು ಕಳ್ಕೊಂಡ ತನ್ನ ಗಂಡ ಮಗು ಸಂತೋಷವಾಗಿರೋದನ್ನ ಕಣ್ ತುಂಬಾ ನೋಡಿ ಕಣ್ಮುಚ್ಚಕ್ಕೆ ಕಾಯ್ತಿರೋಳು. ಅದಿರ್ಲಿ, ನೀವು ಸುಮ್ಮನೆ ಮದುವೆ ಆಗೋದಿಕ್ಕೆ ಮನಃಪೂರ್ವಕವಾಗಿ ಒಪ್ಕೊಂಡಿದ್ದೀರಾ? ಮನಃಪೂರ್ವಕವಾಗಿ? ನನ್ನ ಮನಸ್ಸನ್ನು ನೀನಿಟ್ಕೊಂಡು ನನ್ನನ್ನೇ ಹೀಗೆ ಕೇಳಿದ್ರೆ ನಾನೇನು ಹೇಳಲಿ? ನೀನು ಒಪ್ಪಿಗೆ ಕೊಟ್ಟಿದ್ಯಾ ಅಂದಮೇಲೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ತಾನೇ ಅರ್ಥ. ತುಂಬಾ ಸಂತೋಷ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಎಲ್ಲಾನು ತೀರ್ಮಾನಿಸಿರೋ ನಿನಗೆ ಆ ತೀರ್ಮಾನನು ಬಿಟ್ಟಿದ್ದೀನಿ. ಥ್ಯಾಂಕ್ಸ್. ಇಷ್ಟೇ ನಾ ಕೇಳಬೇಕಾಗಿತ್ತು. ಬರ್ತೀನಿ. ಹೇಮಾ, ಮನೆಗೆ ಬರೋಲ್ವಾ? ಬರ್ತೀನಿ. ನಿಮ್ಮಿಬ್ರು ಮದುವೆ ಆಗೋವರೆಗೂ ಗಂಡ ಹೆಂಡತಿ ತರ ಸಂತೋಷವಾಗಿರೋದನ್ನ ನಾನು ನೋಡ್ಲೇಬೇಕಲ್ಲ. ಈಗ ನಾನು ಹೊರಟಿರೋದು ನಿಮ್ಮ ಮನೆಗೇನೆ. ನೀವಿಬ್ರು ಜೊತೆಯಾಗಿ ಬನ್ನಿ. ಸುಮ್ಮನೆ ನಿಮ್ಮ ಮಧ್ಯೆ ನಾನು ಯಾಕೆ? ಬರ್ತೀನಿ. ಸುಮಿ, ಸುಮಿ, ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಕ್ಕ. ಅಕ್ಕ, ಹುಟ್ಟಿದ ಸೂರ್ಯ ಮುಳುಗ್ತಾನೆ, ಆದ್ರೆ